ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 16. ಕಳ್ಳರನ್ನು ಬಂಧಿಸಿ ಜೈಲಿಗೆ ಹಾಕಿದ ಇನ್ಸ್ಪೆಕ್ಟರ್ ರಾಮ್ರವರು ಕಳ್ಳರು ಕದ್ದ ಮಾಲನ್ನು ಅವರ ಮುಂದೆ ಇಟ್ಟು, ನಿಜ ಹೇಳಿ, ಎಲ್ಲಿಂದ ಯಾವಾಗ ಕದ್ದಿದ್ದು ಇದನ್ನೆಲ್ಲ ಎಂದು ಪ್ರಶ್ನಿಸಿದಾಗ ಮೊದಲು ಬಾಯಿ ಬಿಡಲಿಲ್ಲ ಅವರು. ನಂತರ ಅವರು ಹೊಡೆದ ಏಟು ತಾಳಲಾರದ ದಡೂತಿ ವ್ಯಕ್ತಿ ಎಲ್ಲವನ್ನೂ ಬಾಯಿ ಬಿಟ್ಟ. ಸರ್, ಅವರಿಗೆಲ್ಲ ಈ ಬಂಗಾರ ಹಣ ಎಲ್ಲ ಯಾವ ಲೆಕ್ಕನೂ ಇಲ್ಲ. ಯಾಕೆಂದರೆ ನಾವು ಕದ್ದಿದ್ದು ಸ್ವಲ್ಪವೇ ಸ್ವಲ್ಪ. ಆ ಮನೆಯಲ್ಲಿ ಇನ್ನೂ ತುಂಬ ಚಿನ್ನದ ಒಡವೆ, ನಾಣ್ಯ ಹಾಗೂ ಹಣ ಇದೆ ಎಂದು ತಾನು ಅಲ್ಲಿ ಕಂಡ ವಿಷಯವನ್ನು ತಿಳಿಸಿದರೆ ಇನ್ಸ್ಪೆಕ್ಟರ್ ರಾಮ್ರವರಿಗೆ ಆ ಮನೆಯವರ ಬಗ್ಗೆ ಅನುಮಾನ ಉಂಟಾಯಿತು. ಕಾರಣ ಆ ವ್ಯಕ್ತಿ ಹಿಂದೆ ರಾಜಕೀಯದಲ್ಲಿದ್ದ. ನೀನು ಹೇಳಿದ್ದು ನಿಜನಾ? ಖಚಿತಪಡಿಸಿಕೊಳ್ಳಲು ಇನ್ನೊಮ್ಮೆ ಕೇಳಿದಾಗ ತನ್ನ ತಲೆಯ ಮೇಲೆ ಹಸ್ತವನ್ನಿರಿಸಿದವ, ನನ್ನಣೆಗೂ ನಿಜ ಸರ್ ಎಂದ ಭಯದಿಂದ. ಮನೆಗೆ ಒಬ್ಬಳೇ ಬಂದ ಸ್ತುತಿಯನ್ನು ಕಂಡ ಆಶಾರವರು, ಸ್ತುತಿ ಪುಟ್ಟ, ಒಬ್ಬಳೇ ಬಂದ್ಯಾ? ನಿನ್ನ ಅಕ್ಕ ಎಲ್ಲಿ? ಆತಂಕದಿಂದ ಪ್ರಶ್ನಿಸಿದರು. ಹಿಂದಿನ ದಿನ ಖ್ಯಾತಿಯನ್ನು ಕಾಣದೆ ಒಳಗೊಳಗೆ ಸಂಕಟ ಅನುಭವಿಸುತ್ತಿದ್ದವರು ಅವಳಿಗೆ ಏನೋ ಅಪಾಯವಾಗಿದೆ ಎಂದು ಭಾವಿಸಿದ್ದರು. ಆದರೆ ಅವಳು ಸಹನಾಳ ಮನೆಯಲ್ಲಿದ್ದಾಳೆ ಎಂದು ಸುಳ್ಳಾಡಿದ್ದಳು ಸ್ತುತಿ. ಅವರು ಅದನ್ನು ಪೂರ್ತಿಯಾಗಿ ನಂಬಿರಲಿಲ್ಲ. ತಾನು ಅಕ್ಕನ ಜೊತೆ ಸಹನಾಳ ಮನೆಯಲ್ಲಿರುತ್ತೇನೆ ಎಂದು ಹೇಳಿ ಹೋದವಳು ಈಗ ಖ್ಯಾತಿ ಇಲ್ಲದೆ ಒಬ್ಬಳೇ ಬಂದದ್ದು ನೋಡಿದವರ ಮನ ಏನೋ ಕೆಡುಕಾಗಿದೆ ಎಂದು ಶಂಕಿಸಿತು. ಎಷ್ಟು ದಿನ ನಿಜವನ್ನು ಮುಚ್ಚಿಡಲು ಸಾಧ್ಯ? ಖ್ಯಾತಿಗೂ ತಾಯಿಯ ಸಾಮೀಪ್ಯದ ಅವಶ್ಯಕತೆ ಇದೆ ಎಂದು ಅರಿತವಳು ಹಿಂದಿನ ದಿನ ನಡೆದ ಘಟನೆಯನ್ನು ಶಾಂತವಾಗಿ ತಿಳಿಸಿದಳು ಸ್ತುತಿ. ನಿನ್ನೆನೆ ಹೇಳ್ಬೋದಿತ್ತಲ್ಲ, ಯಾಕೆ ಮುಚ್ಚಿಟ್ಟೆ? ಬೇಸರದಿಂದ ಕೇಳಿದ ಆಶಾರವರಿಗೆ, ಅರ್ಥ ಮಾಡ್ಕೊಳ್ಳಿ ಮಮ್ಮಿ, ನೀವು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಹೆಚ್ಚು ದಿನವಾಗಲಿಲ್ಲ. ನಿಮಗೂ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಎಂದು ವಾಸ್ತವದ ಬಗ್ಗೆ ತಿಳಿಸಿದಳು. ಸ್ತುತಿಯ ದೃಷ್ಟಿಕೋನದಿಂದ ಯೋಚಿಸಿದರೆ ಅವಳು ಮಾಡಿದ್ದು ಸರಿ. ಆದರೆ ಮಾತೃಹೃದಯ ಮಗಳ ನೋವನ್ನು ಸಹಿಸುವುದೇ? ನಾನೀಗಲೇ ಬಂಗಾರಿನ ನೋಡಬೇಕು ಎಂದು ಹಠ ಹಿಡಿದು ಕುಳಿತರು. ಮಮ್ಮಿ, ಸುಧಾ ಆಂಟಿ ಹಾಗೂ ಸಹನಕ ಇದ್ದಾರೆ ಅಕ್ಕನ ಜೊತೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಿಕ್ಕಂತಾನೆ ಬಂದೆ. ನೀವು ಮೊದಲು ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಳ್ಳಿ, ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದವಳೆ ತನ್ನ ಕೋಣೆಯತ್ತ ಓಡಿದಳು. ಗೋಪಿನಾಥ್ರವರಿಗೆ ವಿಷಯ ತಿಳಿಸಿದ ಆಶಾರವರು ಆಸ್ಪತ್ರೆಗೆ ಹೋಗಲು ಅನುವಾದರೆ ತಾನೂ ಬರುತ್ತೇನೆ ಎಂದು ಹೊರಟು ನಿಂತರು. ಗೋಪಿನಾಥ್ರವರು ಅದ್ವಿಕದಾಗಲೇ ಶಾಲೆಗೆ ಹೋಗಿದ್ದರಿಂದ ಅವನಿಗೆ ಖ್ಯಾತಿಯ ವಿಷಯ ತಿಳಿಯಲಿಲ್ಲ. ಸ್ತುತಿ ಫ್ರೆಶ್ ಆಗಿ ಬಂದು ತಿಂಡಿ ತಿಂದವಳು ಕ್ಯಾಬ್ ಬುಕ್ ಮಾಡಿ ತನ್ನ ತಂದೆ ತಾಯಿಯ ಜೊತೆ ಆಸ್ಪತ್ರೆಗೆ ಹೊರಟಳು. ರೀ, ನಮ್ಮ ಮನೆಯಲ್ಲಿ ಇಷ್ಟು ದಿನ ಸುಖ ಸಂತೋಷಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಯಾಕೋ ಬರೀ ಕೆಟ್ಟದೇ ನಡೆಯುತ್ತಿದೆ. ಆಶಾ ಹಾಗೂ ಗೋಪಿಗೆ ಆಕ್ಸಿಡೆಂಟ್ ಆಯಿತು. ಅವರಿಬ್ಬರು ಆಕ್ಸಿಡೆಂಟ್ನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ನಮ್ಮ ಬಂಗಾರಿಗೆ ಹೀಗಾಯಿತು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಎಂದ ಪದ್ಮಾವತಿಯವರ ಮಾತಿಗೆ ಸರಿ ಎಂದರು ಲಕ್ಷ್ಮೀಕಾಂತ್ರವರು. ಡಾಕ್ಟರ್, ಖ್ಯಾತಿ ಎಂದು ಅವಳ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸಿದ ಅದ್ರಿತ್. ಅವರಿಗೆ ಪ್ರಜ್ಞೆ ಬಂದಿದೆ. ತಲೆಗೆ ಏಟಾಗಿರುವುದರಿಂದ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು. ಸ್ಟ್ರೆಸ್ ಆಗದಂತೆ ನೋಡಿಕೊಳ್ಬೇಕು. ಸದ್ಯಕ್ಕೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲೇ ಇರಬೇಕಾಗುತ್ತೆ ಎಂದರು ಡಾಕ್ಟರ್. ಓಕೆ, ಥ್ಯಾಂಕ್ಸ್ ಡಾಕ್ಟರ್ ಎಂದವ ಅಲ್ಲಿಂದ ಖ್ಯಾತಿ ಇರುವತ್ತ ಹೆಜ್ಜೆ ಹಾಕಿದ. ಅವಳ ಮುಂದೆ ನೇರವಾಗಿ ಹೋಗದವ ಹೊರಗಿನಿಂದಲೇ ಅವಳನ್ನು ಕಣ್ತುಂಬಿಕೊಂಡ. ತಲೆಗೆ ಬಿಳಿ ಪಟ್ಟಿ ಸುತ್ತಿ ಚೈತನ್ಯವೇ ಇಲ್ಲದಂತೆ ಮಲಗಿದವಳನ್ನು ಕಂಡು ಅವನ ಕಣ್ಣಂಚು ಒದ್ದೆಯಾಯಿತು. ಕಣ್ಣೊರೆಸಿದವನು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಲಾಗದೆ ಅಲ್ಲಿಂದ ಹೊರಡಲು ತಿರುಗಿದಾಗ ಅವನ ಮುಂದೆ ಗೋಪಿನಾಥ್ ದಂಪತಿಗಳು ನಿಂತಿದ್ದರು. ತಮ್ಮ ಮಗಳನ್ನು ಈ ಸ್ಥಿತಿಯಲ್ಲಿ ನೋಡಿ ಕಣ್ಣೀರು ಹಾಕುವಷ್ಟು ನೊಂದಿದ್ದಾನೆ ಎಂದರೆ ಅವನಿಗೆ ತಮ್ಮ ಮಗಳ ಪರಿಚಯವಿದೆ ಎಂದುಕೊಂಡವರೇ. ಅದ್ರಿತ್, ಅವತ್ತು ನಮ್ಮಿಬ್ಬರನ್ನು ಕಾಪಾಡಿದೆ, ಈಗ ನಮ್ಮ ಮಗಳನ್ನು ಸಹ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ. ಆದರೆ ಖ್ಯಾತಿಯನ್ನು ನೋಡಿ ನಿನ್ನ ಕಣ್ಣಲ್ಲಿ ಏಕೆ ನೀರು? ಅದಕ್ಕೆ ಉತ್ತರ ಕೊಡು ಎಂದಾಗ ಏನು ಹೇಳಬೇಕೆಂದು ತಿಳಿಯದೆ ತಬ್ಬಿಬ್ಬಾದವ, ಮಾನವೀಯತೆಯ ದೃಷ್ಟಿಯಿಂದ ಮ್ಯಾಮ್ ಎಂದು ಸುಳ್ಳಾಡಿದ. ಹಾಗಾದರೆ ಈ ಹಾಸ್ಪಿಟಲ್ನಲ್ಲಿ ದಿನವೂ ಎಷ್ಟೋ ಜನರು ಆಕ್ಸಿಡೆಂಟ್ ಆಗಿ ಅನಾರೋಗ್ಯದಿಂದ ಬಂದು ಸೇರ್ತಾರೆ.
ಅವರನ್ನು ನೋಡಿಯೂ ಸಹ ಹೀಗೆ ಕಣ್ಣೀರು ಹಾಕ್ತೀಯಾ? ಗೋಪಿನಾಥ್ರವರ ಪ್ರಶ್ನೆಗೆ ಐ ಲವ್ ಖ್ಯಾತಿ ಎಂದವ ಅಲ್ಲಿಂದ ಹೊರಟೇ ಬಿಟ್ಟ. ದಂಪತಿಗಳಿಬ್ಬರು ಅವನು ಹೋದತ್ತಲೇ ನೋಡಿದರು. ಅದ್ರತ್ ಖ್ಯಾತಿಯನ್ನು ಕಾಪಾಡಿದ ವಿಷಯವನ್ನು ಸ್ತುತಿಯಿಂದ ತಿಳಿದವರು ಅವನು ಅವಳಿಗಾಗಿ ಕಣ್ಣೀರು ಹಾಕಿದನ್ನು ಕಂಡು ಅವಳ ಸ್ನೇಹಿತ ಅಥವಾ ಪರಿಚಯದವನಿರಬೇಕು ಎಂದು ಅಂದುಕೊಂಡಿದ್ದರೆ ವಿನ ಅವನು ಅವಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವರು ಕನಸಲ್ಲಿಯೂ ಎಣಿಸಿರಲಿಲ್ಲ. ಅದರಲ್ಲೂ ಗೋಪಿನಾಥ್ರವರಿಗೆ ಇದು ಪ್ರಪಂಚದ 8ನೇ ಅದ್ಭುತ ಎಂಬಂತೆ ಭಾಸವಾಯಿತು. ಮಗಳ ಹಠ, ಎಲ್ಲರೂ ತನಗೆ ಮೊದಲ ಆದ್ಯತೆ ನೀಡಬೇಕು ಎಂಬ ಅವಳ ಗುಣಕ್ಕೆ ಯಾರಾದರೂ ಅವಳನ್ನು ಮನಸಾರೆ ಪ್ರೀತಿಸುತ್ತಾರೆ ಎಂದರೆ ಅವರ ಪಾಲಿಗೆ ಅದೊಂದು ಅದ್ಭುತವೇ ಸರಿ. ಅದ್ರತ್ ನಿಜವಾಗ್ಲೂ ಖ್ಯಾತಿಯನ್ನು ಪ್ರೀತಿಸ್ತಿದ್ದಾನಾ? ನಂಗ್ಯಾಕೋ ನಂಬಿಕೆ ಬರ್ತಿಲ್ಲ ಆಶಾ. ಮನದ ಮಾತನ್ನು ಹೊರಹಾಕಿದರು ಗೋಪಿನಾಥ್ರವರು. ರೀ, ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ? ಅವನು ಬಂಗಾರಿಗೋಸ್ಕರ ಅಳುತ್ತಿರುವುದನ್ನು ನೋಡಿದರೆ ಅವನ ಮಾತು ನಿಜ ಅಂತ ಅನಿಸುತ್ತೆ. ಆದರೆ ಅವನವಳನ್ನು ನೋಡಿದ್ದು ಯಾವಾಗ? ಮೊನ್ನೆ ಅವನು ಹಾಸ್ಪಿಟಲ್ಗೆ ಬಂದಾಗ ಬಂಗಾರಿ ಸಹನಾ ಜೊತೆ ಹೊರಗಿದ್ಲು ಎಂದರು ಅಂದಿನ ದಿನವನ್ನು ನೆನಪಿಸುತ್ತಾ. ಅವರಿಬ್ಬರಿಗೆ ಮೊದಲೇ ಪರಿಚಯವಿರಬೇಕು, ಆದರೆ ಹೇಗೆ ಅಂತ ಅವನೇ ಹೇಳಬೇಕು. ಆಶಾ, ಈ ಸಮಯದಲ್ಲಿ ಈ ವಿಷಯದ ಬಗ್ಗೆ ಮಾತಾಡುವುದು ತಪ್ಪು ಅಂತ ಗೊತ್ತು. ಆದರೂ ಹೇಳ್ತಿದ್ದೀನಿ, ಅದ್ರತ್ ಖ್ಯಾತಿನ ಪ್ರೀತಿಸ್ತಿದ್ದಾನೆ. ಅವನೊಬ್ಬ CA, ನಮ್ಮ ಆಫೀಸನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಾನೆ. ನಾವು ಯಾಕೆ ಖ್ಯಾತಿ ಹಾಗೂ ಅದ್ರತ್ಗೆ ಮದುವೆ ಮಾಡಿಸಬಾರ್ದು? ತನ್ನ ಮನಸ್ಸಿಗೆ ಅನಿಸಿದನ್ನು ನುಡಿದರು. ರೀ, ನಾವು ಬರೀ ನಮ್ಮ ದೃಷ್ಟಿಕೋನದಿಂದ ಯೋಚಿಸಿದರೆ ಹೇಗೆ? ಬಂಗಾರಿ ಮನಸ್ಸಲ್ಲಿ ಏನಿದೆ ಅಂತ ಮೊದಲು ತಿಳ್ಕೋಬೇಕು ಎಂದರು ಮಗಳ ಸ್ವಭಾವದ ಅರಿವಿದ್ದರಿಂದ. ಆಶಾ, ಇಷ್ಟು ವರ್ಷ ಅವಳು ಅವಳ ಇಷ್ಟದಂತೆ ಬದುಕಿದ್ದಾಳೆ. ಆದರೆ ಮದುವೆ ವಿಷಯದಲ್ಲಿ ಅವಳ ಮಾತನ್ನು ಕೇಳುವುದಿಲ್ಲ ನಾನು. ನೀನೇ ನೋಡು, ಅವಳಿಗೆ ಸಂಬಂಧಪಡದ ವಿಷಯಕ್ಕೆ ಹೋಗಿತಾನೆ ಈಗ ಈ ರೀತಿ ತಲೆಗೆ ಏಟುದಾಗಿ ಮಲಗಿದ್ದಾಳೆ. ಅವಳನ್ನವಳು ಪೊಲೀಸ್ ಅಂತ ಅಂದ್ಕೊಂಡಿದ್ದಾಳೋ ಅಥವಾ CID ಅಂತ ಅಂದ್ಕೊಂಡಿದ್ದಾಳೋ? ಆ ಕಳ್ಳರ ಹಿಂದೆ ಹೋಗೋ ಅವಶ್ಯಕತೆ ಏನಿತ್ತು ಅವಳಿಗೆ? ಅವಳು ಎಲ್ಲರೂ ತನ್ನನ್ನೇ ಪ್ರೀತಿಸಬೇಕು ಅಂತ ಬಯಸ್ತಾಳೆ. ಆದರೆ ಅದ್ರತ್ ಎಲ್ಲರನ್ನೂ ತನ್ನವರಂತೆ ಪ್ರೀತಿಸ್ತಾನೆ. ಈ ಕಡಿಮೆ ಸಮಯದಲ್ಲಿ ಅವನ ಗುಣ ನಂಗೆ ತುಂಬ ಇಷ್ಟ ಆಯಿತು. ಖ್ಯಾತಿಯ ಜೊತೆ ಅವನ ಮದುವೆ ಮಾಡಿಸಬೇಕು ಅಂತ ನನಗೆ ಯಾವಾಗಲೂ ಅನಿಸಿತ್ತು. ಆದರೆ ಅವನ ಮನಸ್ಸಲ್ಲಿ ಖ್ಯಾತಿ ಬಗ್ಗೆ ಪ್ರೀತಿ ಇದೆ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾದಾಗ ತುಂಬ ಖುಷಿಯಾಯಿತು. ಖ್ಯಾತಿ ಹುಷಾರಾದ ಮೇಲೆ ಅದ್ರತ್ ಜೊತೆ ಮದುವೆ ಮಾಡಿಸ್ತೀನಿ, ಖಡಾಖಂಡಿತವಾಗಿ ನುಡಿದರು ಗೋಪಿನಾಥ್ರವರು. ಮಗಳ ಭವಿಷ್ಯದ ನಿರ್ಧಾರ ಗೋಪಿನಾಥ್ರವರು ಆತುರದಿಂದ ತೆಗೆದುಕೊಂಡದ್ದು ಆಶಾರವರಿಗೆ ಸಹ್ಯವಾಗಲಿಲ್ಲ. ಆದರೆ ಅವರಿಗೆ ವಿರುದ್ಧವಾಗಿ ಮಾತನಾಡುವ ಸಮಯ ಹಾಗೂ ಸಂದರ್ಭ ಇದಲ್ಲ ಎಂದು ಮೌನವಾಗಿ ಉಳಿದರು. ಅಷ್ಟರಲ್ಲಿ ಡಾಕ್ಟರ್ ಹೇಳಿದ ಮೆಡಿಸಿನ್ ತೆಗೆದುಕೊಂಡು ಬಂದ ಸ್ತುತಿ, ಯಾಕಿಬ್ರು ಇಲ್ಲೇ ನಿಂತಿದ್ದೀರಾ ಎಂದಾಗ, ಏನಿಲ್ಲ ಎಂದವರೇ ಖ್ಯಾತಿಯ ಬಳಿ ಹೆಜ್ಜೆ ಹಾಕಿದರು. ಅವಳು ಮಾತ್ರೆಯ ಪ್ರಭಾವದಿಂದ ನಿದ್ದೆಗೆ ಜಾರಿದ್ದರೆ ಅವಳನ್ನೇ ನೋಡುತ್ತಾ ಕುಳಿತಿದ್ದರು ಸಹನಾ ಹಾಗೂ ಸುಧಾರವರು. ಸುಧಾ ಎಂದು ಆಶಾರವರು ಕರೆದಾಗ ಅವರನ್ನು ಅಪ್ಪಿಕೊಂಡು ಅತ್ತರು ಸುಧಾರವರು. ಮಮ್ಮಿ, ಆಂಟಿ, ಪ್ಲೀಸ್ ಅಲ್ಬೇಡಿ, ಇದು ಹಾಸ್ಪಿಟಲ್ ಎಂದ ಸ್ತುತಿ. ನೀವತ್ರೆ ಅಕ್ಕಂಗೂ ಬೇಜಾರಾಗುತ್ತೆ ಎಂದಳು. ಕಣ್ಣೊರೆಸಿಕೊಂಡ ಸುಧಾರವರು ಆಶಾರವರನ್ನು ಸಂತೈಸಿದರು. ದೇವಸ್ಥಾನಕ್ಕೆ ತಲುಪಿದ ಲಕ್ಷ್ಮೀಕಾಂತ ದಂಪತಿಗಳು, ಅಮ್ಮ, ನೀನೇ ಕಾಪಾಡಬೇಕು ನಮ್ಮನ್ನು. ಆಶಾ ಹಾಗೂ ಗೋಪಿಗೆ ಅಪಘಾತವಾಗಿ ಚೇತರಿಸಿಕೊಳ್ತಿದ್ದಾರಷ್ಟೆ. ಈಗ ನಮ್ಮ ಪಾಪು ಕೂಡ ಆಸ್ಪತ್ರೆ ಸೇರಿದಾಳೆ. ಸಂತೋಷದಿಂದ ಇದ್ದ ನಮ್ಮ ಪರಿವಾರಕ್ಕೆ ಏನಾಯ್ತೋ ಗೊತ್ತಿಲ್ಲ. ನೀನು ಎಲ್ಲವನ್ನು ತಿಳಿದವಳು ತಾನೆ. ನಿನ್ನನ್ನೇ ನಂಬಿ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಪರಿವಾರಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋ ತಾಯಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುವಾಗ ದೇವಿಯ ವಿಗ್ರಹದ ಬಲಗಡೆಯಿಂದ ಹೂ ಬಿತ್ತು. ಅದನ್ನು ಕಂಡ ಅರ್ಚಕರು ಖುಷಿಯಿಂದ ಲಕ್ಷ್ಮೀಕಾಂತ ದಂಪತಿಗಳ ಬಳಿ ಬಂದವರೇ, ನಿಮ್ಮ ಇಚ್ಛೆ ಶೀಘ್ರದಲ್ಲೇ ನೆರವೇರುತ್ತದೆ. ದೇವಿಯ ವಿಗ್ರಹದ ಬಲಗಡೆಯಿಂದ ಹೂ ಬಿತ್ತು. ಶುಭ ಸೂಚನೆ. ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಎಂದು ಆರತಿ ನೀಡಿದಾಗ, ನೀವು ನುಡಿದಂತೆ ಆಗಲಿ ಅರ್ಚಕರೇ ಎಂದ ಲಕ್ಷ್ಮೀಕಾಂತರವರ ಮನ ನಿರಾಳವಾಗಿತ್ತು. ಪದ್ಮ, ಸ್ವಲ್ಪ ಹೊತ್ತು ಅಲ್ಲಿ ಕುಳಿತಿದ್ದು ಆಮೇಲೆ ಮನೆಗೆ ಹೋಗೋಣವಾ? ಲಕ್ಷ್ಮೀಕಾಂತರವರು ಮಡದಿಯ ಬಳಿ ಕೇಳಿದಾಗ ಸರಿ ಎಂಬಂತೆ ತಲೆಯಾಡಿಸಿದವರು. ಇಲ್ಲಿ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ, ಮನಸ್ಸಿಗೆ ಈಗ ನೆಮ್ಮದಿ ಸಿಕ್ತು ನೋಡಿ ಎಂದರು. ಪದ್ಮ, ನಮ್ಮ ಪಾಪುಗೆ
ಆದಷ್ಟು ಬೇಗ ಮದುವೆ ಮಾಡಬೇಕು. ರೀ, ಆದರೆ ಅವಳಿಗೆ ಮದುವೆ ಅಂದ್ರೇ ಇಷ್ಟ ಇಲ್ಲ. ಅವತ್ತು ಅವಳು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿದ್ರಿ ತಾನೆ ಎಂದರು ಪದ್ಮಾರವರು ಮೊಮ್ಮಗಳ ಮಾತನ್ನು ನೆನಪಿಸಿಕೊಳ್ಳುತ್ತಾ. ಅವಳು ಚಿಕ್ಕವಳು, ಹಾಗೆ ಹೇಳ್ತಾಳೆ ಅಂತ ನಾವು ದೊಡ್ಡವರು ಸುಮ್ಮನಿರೋಕ್ಕಾಗುತ್ತಾ? ಗೋಪಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಎಂದರು ಲಕ್ಷ್ಮೀಕಾಂತ್ರವರು. ರೀ, ಈಗ ಪಾಪು ಹೇಗಿದ್ದಾಳೋ ಏನೋ, ಮೊದಲವಳು ಹುಷಾರಾಗಲಿ, ಆಮೇಲೆ ಪಾಪು ಮದುವೆ ವಿಷಯ ಗೋಪಿ ಜೊತೆ ಮಾತಾಡುವಿರಂತೆ ಎಂದರು. ಮಡದಿಯ ಮಾತು ಅವರಿಗೂ ಸರಿ ಅನಿಸಿತು. ಮುಂದುವರೆಯುವುದು